ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಆಪನಿತು ಕೇಳುವೆ ಪರಮ ಭಗವದ್ಭಕ್ತರು. ಇಪ್ಪತ್ತನೇ ಪದ್ಯ ಹೇಳಬೇಕು. ರುಜುಗಳ ಶರೀರದ ಬಗ್ಗೆ, ಅವರ ಸಾಧನದ ಬಗ್ಗೆ ತಿಳಿಸ್ತಾ ಇದ್ದಾರೆ. ಅವರು 3 ರೀತಿಯಾದಂತಹ ಉಪಕಾರವನ್ನು ಮಾಡ್ತಾ ಇದ್ದಾರೆ ಅಂತ ಹಿಂದೆ ಹೇಳಿದರು. ಒಂದರಿಂದ ಅವರು ಎಲ್ಲರ ದೇಹದಲ್ಲಿ ಇದ್ದಾರೆ ಮತ್ತು ಬ್ರಹ್ಮಾಂಡವನ್ನು ಓದಿತಾ ಇದ್ದಾರೆ ಮತ್ತು ಶ್ವಾಸೋಚ್ಛ್ವಾಸಗಳನ್ನು ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳಿ ಅವರ ಸಾಧನ ಬಗ್ಗೆ ಹೇಳಿದರು. 100 ಕಲ್ಪ ಅವರಿಗೆ ಪ್ರಾರಬ್ಧ ಕರ್ಮ, ಹೀಗಾಗಿ 100ನೇ ಜನ್ಮ ಮಧ್ವ ಬ್ರಹ್ಮದೇವರಾಗಿ ಅಲ್ಲಿಂದ ಮೋಕ್ಷಕ್ಕೆ ಹೋಗ್ತಾರೆ ಅಂತ. ರುಜುಗಳ ಬ್ರಹ್ಮವಾಯುಗಳ ಮತ್ತೊಂದು ಹಿರಿಮೆಯನ್ನು 20ನೇ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ವಿಶ್ವವ್ಯಾಪಕ ಹರಿಗೆತ ಅದೃಶ್ಯ ರೂಪವಧರಿಸಿ ಸರಸ್ವತಿ ಭಾರತಿಗಳಿಂದೊಡಗೂಡಿ ಪವಮಾನ ಶಾಶ್ವತ ಸುಭಕ್ತಿಯಲ್ಲಿ ಸುಜ್ಞಾನ ಸ್ವರೂಪನ ರೂಪ ಗುಣಗಳ ಅಶ್ವರವು ಎಂದೆನುತ ಪೊಗಳುವ ಶ್ರುತಿಗಳೊಳಗಿದ್ದು ಆ ಬ್ರಹ್ಮವಾಯುಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಎಂತಹ ಅವರು ಅಂದ್ರೆ ವಿಶ್ವವ್ಯಾಪಕ ಹರಿಗೆ ತಾ ಸಾದೃಶ್ಯ ರೂಪವ ಧರಿಸಿ. ಈಗ ಒಂದು ನಮ್ಮ ಸಿದ್ಧಾಂತದಲ್ಲಿ ಒಂದು ವಿಷಯ ಏನು ಅಂತಂದ್ರೆ, ಜೀವರು ಭಗವಂತನಿಗೆ ಪ್ರತಿಬಿಂಬರು ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಜೀವರೆಲ್ಲರೂ ಭಗವಂತನಿಗೆ ಪ್ರತಿಬಿಂಬರು ಅಂತ. ಪ್ರತಿಬಿಂಬರು ಅಂದ್ರೆ ಅರ್ಥ ಏನು? ಅವನ ಅಧೀನರು ಅಂತ ಅರ್ಥ. ಹೇಗೆ ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ನೋಡಿಕೊಂಡಾಗ ಆ ಪ್ರತಿಬಿಂಬ ನಮ್ಮ ಅಧೀನವಾಗಿರ್ತದೆ, ಸ್ವತಂತ್ರವಾಗಿ ಏನು ಮಾಡ್ಲಿಕ್ಕೆ ಕೈಲಾಗೋದಿಲ್ಲ. ಆ ಪ್ರತಿಬಿಂಬಕ್ಕೆ ನಾವೇನಾದ್ರೂ ಮಾಡಿದ್ರೇನೆ ಅದು ಮಾಡ್ಲಿಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯವಿಲ್ಲ. ಆ ಅರ್ಥದಲ್ಲಿ ಪ್ರತಿಬಿಂಬ ಅಂತ. ಹಾಗೆ ಭಗವಂತ ಸ್ವತಂತ್ರ, ಅವನ ಅಧೀನರಾಗಿ ಜೀವರೆಲ್ಲ ಇದ್ದಾರೆ ಅಂತ ಹೇಳಲಿಕ್ಕೆ ಎಲ್ಲಾ ಜೀವರು ಪ್ರತಿಬಿಂಬರು ಅಂತ ಹೇಳ್ತಾರೆ. ಇದರಲ್ಲಿ ಸಾಕ್ಷಾತ್ ಪ್ರತಿಬಿಂಬರು ಕೂಡ ಅಲ್ಲ ಜೀವರು. ಡೈರೆಕ್ಟ್ ಆಗಿ ಪ್ರತಿಬಿಂಬರು ಯಾರು ಅಂದ್ರೆ ಭಗವಂತನಿಗೆ ಈ ಬ್ರಹ್ಮವಾಯುಗಳು ಡೈರೆಕ್ಟ್ ಆಗಿ ಪ್ರತಿಬಿಂಬರು. ಅವರಿಗೆ ಅವರ ಕಡೆಗಿನವರು, ಹಿಂಗೆ ಅವರ ಅಧೀನರು ಅವರ ಕಡೆಗಿನವರು ಇರ್ತಾರೆ. ಆಗ ನಮ್ಮ ಗುರುಗಳು ನಮಗೆ ಬಿಂಬರೂಪರು. ಆ ರೀತಿಯಾಗಿ ಪರಂಪರೆಯ ಆ ಬಿಂಬ ಪ್ರತಿಬಿಂಬ ಭಾವ ಎಂಬುದು ಇರುತ್ತದೆ. ಈ ವಾಯುದೇವರು ಭಗವಂತನಿಗೆ ಸಾಕ್ಷಾತ್ತಾಗಿ ಪ್ರತಿಬಿಂಬ ರೂಪರಾಗಿದ್ದಾರೆ. ಪ್ರತಿಬಿಂಬರು ಅಂತಂದ್ರೆ ಏನು? ಅವನ ಅಧೀನರಾಗಿರೋದು, ಸ್ವಲ್ಪ ಅವನಿಗೆ ಸದೃಶ ರೂಪ, ಅವನಂತೆ ಇರೋದು. ಅವನಂತೆ ಅಂದ್ರೆ ಅರ್ಥ ಏನು? ಭಗವಂತ ಹೇಗೆ ಅನಾದಿನಿಚ್ಚನಾಗಿದ್ದಾನೋ ಜೀವರು ಕೂಡ ಹಾಗೆ ಅನಾದಿನಿಚ್ಚರಾಗಿರ್ತಾರೆ. ಜೀವನು ಯಾವ ರೂಪದಲ್ಲಿರ್ತಾನೋ ಆ ಬಿಂಬರೂಪ ಅದೇ ರೀತಿಯಾಗಿರ್ತದೆ, ಅದೇ ಆಕಾರದಲ್ಲಿ ಇರ್ತದೆ. ಈ ಅರ್ಥದಲ್ಲಿ ಅಷ್ಟೆ. ಅವನಂತೆ ಇರ್ತಾನೆ ರೂಪದಲ್ಲಿ, ಸಂಪೂರ್ಣವಾಗಿ ಅವನ ಅಧೀನನಾಗಿರ್ತಾನೆ ಜೀವ, ಅದಕ್ಕಾಗಿ ಪ್ರತಿಬಿಂಬ ಅಂತ ಕರೀತಾರೆ. ಹಾಗೆ ವಾಯುದೇವರು ಮುಖ್ಯವಾಗಿ ಹೆಚ್ಚಿನ ಸಾದೃಶ್ಯ ಯಾರಿಗಿರ್ತದೆ? ಭಗವಂತನಿಗೆ, ಈ ವಾಯುದೇವರಿಗೆ ಇರ್ತದೆ ಹೆಚ್ಚಿನ ಸಾದೃಶ್ಯ. ಅದು ಹೇಳ್ತಾರೆ ವಿಶ್ವವ್ಯಾಪಕ ಹರಿಗೆ, ವಿಶ್ವವೆಲ್ಲ ವ್ಯಾಪಿಸಿದಂತಹ ಶ್ರೀಹರಿಗೆ ತಾ ಸಾದೃಶ್ಯ ರೂಪವ ಧರಿಸಿ, ಆ ಭಗವಂತನಿಗೆ ಸಾದೃಶ್ಯ ಅಂದ್ರೆ ಅವನಂತೆ ಇರುವ ರೂಪವನ್ನು ಧರಿಸಿ ಬ್ರಹ್ಮ ಸರಸ್ವತಿ ಭಾರತಿಗಳಿಂದೊಡಗೂಡಿ ಪವಮಾನ. ನಾನು ಬ್ರಹ್ಮದೇವರು, ಸರಸ್ವತಿ ದೇವಿ, ಭಾರತೀ ದೇವಿ ಇವರಿಂದ ಕೂಡಿಕೊಂಡು
ಪವಮಾನ ಅಂದ್ರೆ ಆ ವಾಯುದೇವರು ಶಾಶ್ವತ ಸುಭಕ್ತಿಯಲ್ಲಿ ಸುಜ್ಞಾನ ಸ್ವರೂಪನ ಶಾಶ್ವತ ಸುಭಕ್ತಿ ಆದಿಕಾಲದಿಂದಲೂ ಭಕ್ತರವರು ಅಂತಹ ಶಾಶ್ವತ ಭಕ್ತಿಯಿಂದ ಸುಜ್ಞಾನ ಸ್ವರೂಪನ ಆ ಜ್ಞಾನರೂಪನಾದಂತಹ ಭಗವಂತನ ರೂಪ ಗುಣಗಳ ನಶ್ವರವು ಎಂದೆನುತ ಹೊಗಳುವ ಶ್ರುತಿಗಳೊಳಗಿದ್ದು ಎಲ್ಲ ವೇದಾಭಿಮಾನಿಗಳು ಇವರು ಯಾರು ಬ್ರಹ್ಮ ಸರಸ್ವತಿ ವಾಯು ಭಾರತಿ ಎಲ್ಲ ವೇದಾಭಿಮಾನಿ ದೇವತೆಗಳು ಇವರೆಲ್ಲರೂ. ಹೀಗಾಗಿ ಆ ವೇದಗಳಲ್ಲಿದ್ದುಕೊಂಡು ಆ ಭಗವಂತನನ್ನು ಅವನ ಗುಣಗಳನ್ನು ಸದಾಕಾಲ ಹೊಗಳ್ತಾ ಇರ್ತಾರೆ. ಆ ಭಗವಂತನ ಗುಣಗಳು ಅವು ಸದಾಕಾಲ ಇರತಕ್ಕಂತಹ ಅವು ಶಾಶ್ವತ. ಆ ಸುಜ್ಞಾನ ಸ್ವರೂಪನ ರೂಪ ಗುಣಗಳ ನಶ್ವರವು ಎಂದೆನುತ ಅವು ಶಾಶ್ವತ ರೂಪಗುಣಗಳು ಭಗವಂತನ ರೂಪಗಳು ಭಗವಂತನ ಗುಣಗಳು ಅವು ಶಾಶ್ವತ ನಶಿಸಿ ಹೋಗೋವಲ್ಲ. ಮೂಲ ರೂಪ ಹೇಗೆ ಅನಾದಿ ನಿತ್ಯವೋ ಭಗವಂತನದ್ದು ಮತ್ತು ಜ್ಞಾನಾನಂದಾತ್ಮಕವಾದದ್ದು ಅನಂತ ಕಲ್ಯಾಣ ಗುಣಪೂರ್ಣವಾದದ್ದು ಹಾಗೆ ಅವನ ಎಲ್ಲ ರೂಪಗಳು ಎಲ್ಲ ಗುಣಗಳು ಕೂಡ ಅನಂತ ಮಹಿಮೆ ಇರತಕ್ಕಂಥವು ಅವು ಶಾಶ್ವತ ಎಂದಿಗೂ ನಶಿಸಿ ಹೋಗುವಲ್ಲ. ಈ ಮಾತುಗಳನ್ನು ಪ್ರಧಾನವಾಗಿ ವೇದ ಹೇಳುತ್ತದೆ. ಆ ವೇದಗಳಲ್ಲಿದ್ದುಕೊಂಡು ಈ ವಾಯುದೇವರು ಬ್ರಹ್ಮದೇವರು ಅವರೆಲ್ಲರೂ ಕೂಡ ಈ ರೀತಿಯಾಗಿ ಆ ಭಗವಂತನ ಗುಣಗಳನ್ನು ತಾವು ಹೊಗಳುತ್ತಾರೆ. ಹೊಗಳುವ ಶ್ರುತಿಗಳೊಳಗಿದ್ದು ವೇದಗಳಲ್ಲಿದ್ದುಕೊಂಡು ಆ ರೀತಿಯಾಗಿ ಆ ವಾಯುದೇವರು ಈ 4 ಜನರು ಬ್ರಹ್ಮ ಸರಸ್ವತಿ ಭಾರತಿ ವಾಯು ಎಲ್ಲರೂ ಕೂಡ ಆ ವೇದಗಳ ಅಭಿಮಾನಿ ದೇವತೆಗಳು ಆದ ಕಾರಣ ಅವರು ಭಗವಂತನನ್ನು ಅವರಷ್ಟು ಹೊಗಳವರು ಇನ್ಯಾವರಿಲ್ಲ ಲಕ್ಷ್ಮೀದೇವಿ ಬಿಟ್ರೆ. ಹೀಗಾಗಿ ವೇದಗಳಲ್ಲಿದ್ದುಕೊಂಡು ಆ ವೇದಗಳ ಅರ್ಥ ಆ ವೇದಾಧ್ಯಯನ ಮಾಡೋರಿಗೆ ಆಗುವಂತೆ ಮಾಡೋರು ಅವರೇ. ಅವರ ಅನುಗ್ರಹ ಇಲ್ಲದೆ ಹೋದ್ರೆ ಆ ವೇದದ ಅರ್ಥನೂ ಆಗೋದಿಲ್ಲ. ಹೀಗಾಗಿ ತಾವು ಶಾಶ್ವತವಾದ ಸುಭಕ್ತಿಯಿಂದ ಇದ್ದವರು ಮತ್ತು ಭಗವಂತನ ಗುಣಗಳು ರೂಪಗಳು ಅನಾದಿ ನಿತ್ಯ ಅದೆಂದಿಗೂ ನಾಶ ಹೊಂದೋದಿಲ್ಲ ಎಂಬ ಮಾತನ್ನು ಆ ಸಿದ್ಧಾಂತವನ್ನು ವೇದಗಳಲ್ಲಿದ್ದುಕೊಂಡು ತಾವು ಹೊಗಳುತ್ತಾ ಇರ್ತಾರೆ. ಹೀಗೆ ಆ ವೇದಾಭಿಮಾನಿಗಳು ಎಂಬ ವಿಶೇಷ ಮಾತನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅರ್ಥ ಆಯ್ತಾ ಆಚಾರ್ಯ? ಬರ್ಕೊಳ್ಳಿ. ವಿಶ್ವವ್ಯಾಪಕನಾದ ಹರಿಗೆ ಸದೃಶವಾದ ರೂಪವನ್ನು ಧರಿಸಿ ವಾಯುದೇವರು ಬ್ರಹ್ಮ ಸರಸ್ವತಿ ಭಾರತಿಗಳಿಂದ ಕೂಡಿಕೊಂಡು ಶಾಶ್ವತವಾದ ಸದ್ಭಕ್ತಿಯಿಂದ ವೇದಗಳಲ್ಲಿ ಇದ್ದು ವೇದಾಭಿಮಾನಿಗಳಾಗಿ ಜ್ಞಾನರೂಪನಾದ ಶ್ರೀಹರಿಯ ಗುಣಗಳು ಜ್ಞಾನರೂಪನಾದ ಶ್ರೀಹರಿಯ ರೂಪ ಗುಣಗಳು ಎಂದೂ ನಾಶವಾಗುವುದಿಲ್ಲ ಎಂದು ಹೊಗಳುತ್ತಿರುತ್ತಾರೆ.
ವಿಶ್ವವ್ಯಾಪಕ ಹರಿಗೆ ತಾ ಸಾದೃಶ್ಯ ರೂಪವಧರಿಸಿ ಬ್ರಹ್ಮ ಸರಸ್ವತಿ ಭಾರತಿಗಳಿಂದೊಡಗೂಡಿ ಪವಮಾನ ಅಶ್ವತ ಸುಭಕ್ತಿಯಲಿ ಸುಜ್ಞಾನ ಸ್ವರೂಪನ ರೂಪ ಗುಣಗಳ ಅಶ್ವರವು ಎಂದೆನುತ ಪೊಗಳುವ ಶ್ರುತಿಗಳೊಳಗಿದ್ದು ಮುಂದಿನ ಪದ್ಯದಲ್ಲಿ ಕೂಡ ಅವರ ವಿಶೇಷವಾದ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಖೇಟ ಕುಕ್ಕುಟ ಜಲಟವೆಂಬ ಕೋಟಿ ರೂಪವ ಧರಿಸಿ ಸತತ ಚಾಟರನ ಸಂಹರಿಸಿ ಸಲಹುವ ಸರ್ವ ಸಜ್ಜನರ ಕೈಟ ಭಾರಿಯ ಪುರದ ಪ್ರಥಮ ಕವಾಟ ನೆನೆಸುವ ಗರುಡ ಶೇಷ ಲಾಟಲೋಚನ ಮುಖ್ಯ ಸುರರಿಗೆ ಆವ ಕಾಲದಲ್ಲಿ ವಾಯುದೇವರಿಗೆ 3 ಕೋಟಿ ರೂಪಗಳಿವೆ ಪ್ರತ್ಯೇಕವಾಗಿ ಅಂತ ಶಾಸ್ತ್ರ ಹೇಳ್ತದೆ. ತಾತ್ಪರ್ಯ ಶ್ರೀಮದಾಚಾರ್ಯ ತಿಳಿಸ್ತಾರೆ. ತ್ರಿಕೋಟಿ ರೂಪ ಪವನಶ್ಚಮೇ ಸುತಃ ಅಂತ ಹೇಳ್ತಾರೆ ತಾತ್ಪರ್ಯದಲ್ಲಿ. 3 ಕೋಟಿ ರೂಪಗಳು ಉಳ್ಳಂತಹ ಈ ವಾಯುದೇವರು ನನ್ನ ಮಗ ಅಂತ ಭಗವಂತ ಹೇಳ್ತಾನೆ. ಹಾಗೆ ಖೇಟ ಕುಕ್ಕುಟ ಜಲಟವೆಂಬ 3 ಕೋಟಿ ರೂಪವ ಧರಿಸಿ. ಖೇಟ ಖೇಟ ಅಂತಂದ್ರೆ ಆಕಾಶದಲ್ಲಿ ಸಂಚರಿಸುವಂತಹದ್ದು ಖೇಚರ. ಕುಕ್ಕುಟ ಅಂತಂದ್ರೆ ಭೂಚರಗಳು. ಜಲಟ ಅಂದ್ರೆ ಜಲಚರಗಳು. ಹೀಗೆ 3 ರೀತಿಯಾದಂತಹ ಪ್ರಾಣಿಗಳಿದ್ದಾರೆ. ಆಕಾಶದಲ್ಲಿ ಸಂಚರಿಸುವ, ಭೂಮಿಯಲ್ಲಿ ಸಂಚರಿಸುವ, ನೀರಿನಲ್ಲಿ ಸಂಚರಿಸುವ ಪ್ರಾಣಿಗಳು. ಅವು ಎಲ್ಲಾ ರೂಪಗಳಿಂದಲೂ ಕೂಡ 3 ಕೋಟಿ ರೂಪವ ಧರಿಸಿ ಆ ಎಲ್ಲ ಪ್ರಾಣಿಗಳ ಆಕಾರಗಳಿಂದ 3 ಕೋಟಿ ರೂಪಗಳನ್ನು ಧರಿಸಿಕೊಂಡಿರ್ತಾರಂತೆ ವಾಯುದೇವರು. ಸತತ ಆ ರೀತಿಯಾಗಿ ಧರಿಸಿ ಸತತ ನಿಶಾಟರಣ ಸಂಹರಿಸಿ. 3 ಕೋಟಿ ರೂಪಗಳು ಅಂತಂದ್ರೆ ಏನಷ್ಟೇನ ಜೀವರನಂತ ಎಲ್ಲಾ ಜೀವರಲ್ಲಿ ಅಂತರ್ಯಾಮಿಯಾಗಿ ಅನಂತ ರೂಪ ತಗೊಂಡಿರ್ತಾನೆ. ಹೇಗೆ ನಾವು ಭಗವಂತನ ಬಗ್ಗೆ ಹೇಳ್ತೀವಿ ನೋಡ್ರಿ. ಭಗವಂತ ಅನಂತ ರೂಪನಾದರೂ ಭಗವಂತನಿಗೆ ಕೆಲವು ವ್ಯೂಹ ರೂಪಗಳು ಅಂತ ಹೇಳ್ತೀವಿ. ಅಂದ್ರೆ ಪಂಚರೂಪಗಳು, ಅನಿರುದ್ಧ ನಾರಾಯಣ ವಜ್ರ ಸಂಗ್ರಹ ವಾಸುದೇವ 5 ರೂಪಗಳು. ದಶ ರೂಪಗಳು ಒಂದು ಗ್ರೂಪು. 24 ರೂಪಗಳು ಒಂದು ಗ್ರೂಪು. 1000 ರೂಪಗಳು ಒಂದು ಗ್ರೂಪ್. ಹೀಗೆ ವ್ಯೂಹ ರೂಪಗಳು ಅಂತ ಹೆಂಗ್ ಹೇಳ್ತೀವೋ ಹಾಗೆ ವಾಯುದೇವರು ಕೂಡ ಅನಂತ ರೂಪವುಳ್ಳವರಾದಾಗ್ಯೂ ಕೂಡ ಈ 3 ಕೋಟಿ ರೂಪಗಳು ಅಂತ ಒಂದು ಪ್ರತ್ಯೇಕ ರೂಪ. ಅದರಿಂದ ಭಗವಂತನ ಸೇವೆ ಮಾಡೋ ಒಂದು ಗ್ರೂಪ್ ಇದ್ದಂತೆ ಅನ್ನೋದು. ಹಾಗೆ ಆ 3 ಕೋಟಿ ರೂಪಗಳನ್ನು ಈ ಖೇಟ ಕುಕ್ಕುಟ ಜಲಟ ರೂಪಗಳಲ್ಲಿ ತಾನು ಧರಿಸಿಕೊಂಡು ಸತತ ನಿಶಾಟರಣ ಸಂಹರಿಸಿ. ಸತತ ಯಾವಾಗಲೂ ನಿಶಾಟರು ನಿಶಾಚರರು ರಾಕ್ಷಸರು ಅಂತ ಅರ್ಥ. ಆ ನಿಶಾಚರನ್ನು ಸಂಹರಿಸಿ ಸಲಹುವ ಸರ್ವ ಸಜ್ಜನರ ಎಲ್ಲಾ ಸಜ್ಜನರನ್ನು ಅವರು ಸಲಹುತ್ತಾರೆ, ರಕ್ಷಣೆ ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಕೈಟಭಾರಿಯ ಪುರದ ಪ್ರಥಮ ಕವಾಟ ನೆನೆಸುವ ಗರುಡ ಶೇಷ ಲಲಾಟಲೋಚನ ಮುಖ್ಯಸುರರಿಗೆ ಆವಕಾಲದಲ್ಲಿ. ಇವರು ವಾಯುದೇವರು ಎಂಥವರು ಅಂತಂದ್ರೆ ಕೈಟಭಾರಿಯ ಪುರದ. ಕೈಟಭಾರಿ ಅಂತಂದ್ರೆ ಭಗವಂತ. ಕೈಟಭ ಎಂಬ ಅಸುರನನ್ನು ಸಂಹಾರ ಮಾಡಿದವನು. ಮಧುಕೈಟಭರು ಅಂತ ರಾಕ್ಷಸರು, ಅವರನ್ನು ಸಂಹಾರ ಮಾಡಿದಂತ ಭಗವಂತನಿಗೆ ಕೈಟಭಾರಿ. ಹಿಂಗ ಮಧುಸೂದನ ಅಂತ ಒಂದು ಹೆಸರು, ಆಗ ಕೈಟಭಾರಿ, ಕಂಸಾರಿ ಇವೆಲ್ಲ ಭಗವಂತನ ಹೆಸರುಗಳು. ಕೈಟಭ ಎಂಬ ಅಸುರನನ್ನು ಸಂಹಾರ ಮಾಡಿದವನು ಭಗವಂತ. ಆ ಕೈಟಭಾರಿಯ ಪುರದ
ಆ ಭಗವಂತನ ಪುರ ಅಂದ್ರೆ ವೈಕುಂಠ. ಆ ವೈಕುಂಠಕ್ಕೆ ಪ್ರಥಮ ಕವಾಟ ನೆನೆಸುವ, ಮೊದಲನೇ ಕವಾಟ. ಕವಾಟ ಅಂತಂದ್ರೆ ಬಾಗಿಲು. ಪ್ರಥಮ ಕವಾಟ, ಮೊದಲನೇ ಬಾಗಿಲು ಯಾರಪ್ಪ ಅಂತಂದ್ರೆ ವಾಯುದೇವರೇ. ಆ ದೇವರು, ವಾಯುದೇವರ ಅನುಗ್ರಹ ಮಾಡಿದರೇನೆ ಆ ವೈಕುಂಠಪುರದ ಬಾಗಿಲು ತೆಕ್ಕೊಂಡಂತೆ. ಅಂದ್ರೆ ಬಾಗಿಲು ತೆಗೆಯದೆ ಹೇಗೆ ನಾವು ಮನೆಯಲ್ಲಿ ಪ್ರವೇಶ ಮಾಡಲಾರೆವೋ, ಆಗ ವಾಯುದೇವರ ಅನುಗ್ರಹವಿಲ್ಲದಿದ್ದರೆ ಭಗವಂತನ ಪುರವನ್ನು ಪ್ರವೇಶ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಕೈಟಭಾರಿಯ ಪುರದ ಪ್ರಥಮ ಕವಾಟ ನೆನೆಸುವ, ಮೊದಲನೇ ಬಾಗಿಲು ಅಂದ್ರೆ ಆ ವಾಯುದೇವರೇ. ಯಾರಿಗೆ? ಬರೀ ನಮಗಷ್ಟೇ ಅಲ್ಲ, ಗರುಡ ಶೇಷ ಲಲಾಟ ಲೋಚನ ಮುಖ್ಯ ಸುರರಿಗೆ ಆವ ಕಾಲದಲ್ಲಿ. ಗರುಡ ಶೇಷ ಲಲಾಟ ಲೋಚನ, ಲಲಾಟ ಅಂದ್ರೆ ಹಣಿ, ಲಲಾಟ ಲೋಚನ ಹಣಿಯಲ್ಲಿ ಲೋಚನ, ಕಣ್ಣು ಇದ್ದವನು ಅಂದ್ರೆ ಕಾಲಲೋಚನ, ರುದ್ರದೇವರು ಅಂತ ಅರ್ಥ. ಗರುಡ ಶೇಷ ರುದ್ರ ಮುಖ್ಯ, ಇವರೇ ಮೊದಲಾದ ಸುರರಿಗೆ, ಇವರೇ ಮೊದಲಾದ ದೇವತೆಗಳಿಗೂ ಕೂಡ ವಾಯುದೇವರು ಏನಾಗ್ತಾರೆ? ಪ್ರಥಮ ಕವಾಟ. ಆವ ಕಾಲದಲ್ಲಿ, ಎಲ್ಲಾ ಕಾಲದಲ್ಲಿಯೂ ಕೂಡ ಗರುಡಶೇಷ ರುದ್ರಾದಿಗಳಿಗೂ ಮೋಕ್ಷ ಆಗಬೇಕು ಅಂತಾದ್ರೆ ವಾಯುದೇವರ ಅನುಗ್ರಹ ಆಗಲೇಬೇಕು. ಇಲ್ಲ ಅಂತಂದ್ರೆ ಮೋಕ್ಷ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಎಲ್ಲಾ ಜೀವಿಗಳಿಗೂ, ಎಲ್ಲಾ ಮೋಕ್ಷಯೋಗ್ಯ ಜೀವರಿಗೂ ಮೋಕ್ಷವನ್ನು ಅನುಗ್ರಹ ಮಾಡುವವನು ವಾಯುದೇವರು. ಭಗವಂತನ ಅನುಗ್ರಹದಿಂದ, ಭಗವಂತನ ಆದೇಶದಿಂದ ಇವರೇ ವಾಯುದೇವರ ಅನುಗ್ರಹ ಆಗಬೇಕು, ಬ್ರಹ್ಮದೇವರ ಉಪದೇಶ ಆಗಬೇಕು, ಆಗನೇ ಮೋಕ್ಷ. ಇಲ್ಲ ಅಂದ್ರೆ ಮೋಕ್ಷ ಇಲ್ಲೇ ಇಲ್ಲ. ಆ ರೀತಿಯಾಗಿ ಭಗವಂತನ ವೈಕುಂಠಕ್ಕೆ ಮೊದಲನೇ ಬಾಗಲು ಅಂತ ಅನಿಸಿದ. ಗರುಡಶೇಷ ರುದ್ರಾದಿಗಳಿಗೂ ಕೂಡ ಎಲ್ಲ ಕಾಲದಲ್ಲಿ ಇವನೇ ಪ್ರಥಮ ಗುರು, ವೈಕುಂಠಕ್ಕೆ ಮೊದಲನೇ ಬಾಗಲು. ಹೀಗಾಗಿ ಆ ವಾಯುದೇವರ ಅನುಗ್ರಹವಿಲ್ಲದಿದ್ದರೆ ಭಗವಂತನ ಅನುಗ್ರಹ ಸಾಧ್ಯವಿಲ್ಲ. ಅಷ್ಟು ಭಗವಂತನಿಗೆ ಪ್ರೀತಿ ಪಾತ್ರರು ಈ ವಾಯುದೇವರು ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಅಂತಾಯ್ತಲ್ಲ, ಬರ್ಕೊಂಡು ಖೇಚರ ಭೂಚರ ಜಲಚರ ಎಂಬ ಮೂರು ವಿಧವಾದ ಮೂರು ಕೋಟಿ ರೂಪಗಳನ್ನು ಧರಿಸಿ ಸದಾ ರಾಕ್ಷಸರನ್ನು ಸಂಹರಿಸಿ ವಾಯುದೇವರು ಸಜ್ಜನರನ್ನು ರಕ್ಷಿಸುತ್ತಾರೆ. ಗರುಡ ಶೇಷ ರುದ್ರಾದಿ ದೇವತೆಗಳಿಗೆ ಎಲ್ಲ ಕಾಲದಲ್ಲೂ ಭಗವಂತನ ಮಂದಿರದ ಪ್ರಥಮ ದ್ವಾರ ಎಂದು ಕರೆಸುತ್ತಾರೆ. ಕಠಿಣ ಪದಗಳಿಗೆ ಅರ್ಥ ಬರ್ಕೊಳ್ರಿ. ಖೇಟ ಅಂದ್ರೆ ಖೇಚರ, ಆಕಾಶದಲ್ಲಿ ಸಂಚರಿಸುವ. ಉಕ್ಕುಟ ಅಂದ್ರೆ ಭೂಚರಗಳು. ಜಲಟ ಅಂದ್ರೆ ಜಲಚರ. ನಿಶಾಟರು ಅಂದ್ರೆ ರಾಕ್ಷಸರು.
ಕೈಟಭಾರಿ ಅಂದ್ರೆ ಶ್ರೀಹರಿ. ಲಲಾಟಲೋಚನ ಅಂದ್ರೆ ರುದ್ರದೇವರು. ಕುಟಜಲಟವೆಂಬ ತ್ರಿಕೋಟಿರೂಪವಧರಿಸಿ ಸತತ. ಶಾಟರನ ಸಂಹರಿಸಿ ಸಲಹುವ ಸರ್ವ ಸಜ್ಜನರ. ಕೈಟಭಾರಿಯ ಪುರದ ಪ್ರಥಮ ಕವಾಟ ನೆನೆಸುವ ಗರುಡ ಶೇಷ. ಲಾಟಲೋಚನ ಮುಖ್ಯ ಸುರರಿಗೆ ಆವ ಕಾಲದಲ್ಲಿ. ಮತ್ತು ಆ ವಾಯುದೇವರ ಸ್ಮರಣೆ ಎಂತಹ ಪವಿತ್ರವಾದದ್ದು ಅಂತ ಮುಂದಿನ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಈ ರುಜುಗಳೊಳಗೊಬ್ಬ ಸಾಧನ. ಕಲ್ಪದಿ ಮಾಡಿ ಕರೆಸುವ. ಮಾರುತರ ಮಂಗಳ ಸುನಾಮದಿ ಕಲ್ಪ ಕಲ್ಪದಲ್ಲಿ. ಊರಿಗಳು ಸಂತುತಿಸಿ ವಂದಿಸೆ. ಘೋರ ದುರಿತಗಳಳಿದು ಕೋಪವು. ರಮಣ ಸಂಪ್ರೀತನಾಗುವ ಸರ್ವಕಾಲದಲ್ಲಿ. ಈ ರುಜುಗಳೊಳಗೆ ಒಬ್ಬ ಸಾಧನ 100 ಕಲ್ಪದಿ ಮಾಡಿ ಕರೆಸುವ ಚಾರುತರ ಮಂಗಳ ಸುನಾಮದಿ ಕಲ್ಪಕಲ್ಪದಲ್ಲಿ ಎಂದು ಹೇಳಿದಂತೆ ರುಜುಗಳು ಅವರ ಅಪರೋಕ್ಷ ಜ್ಞಾನ ನಂತರ ಪ್ರಾರಬ್ಧ ಕರ್ಮ ವಿಶೇಷವಾದ ಸಾಧನ 100 ಕಲ್ಪಗಳು ಅಂದ್ರೆ 100 ಜನ್ಮಗಳು ಅಂತ ಅರ್ಥ. ಈ ರುಜುಗಳ ಒಬ್ಬ ಪ್ರತಿಯೊಬ್ಬನು ಅಂತ ಅರ್ಥ. ಪ್ರತಿಯೊಬ್ಬರೂ ಕೂಡ ಅವರ ಸಾಧನೆ ಎಷ್ಟು 100 ಕಲ್ಪ 100 ಕಲ್ಪದಿ ಮಾಡಿ ಕರೆಸುವ ಚಾರುತರ ಮಂಗಳ ಸುನಾಮದಿ ಕಲ್ಪಕಲ್ಪದಲ್ಲಿ. ಈ 100 ಜನ್ಮಗಳಲ್ಲಿ ಒಂದೊಂದು ಜನ್ಮದಲ್ಲಿ ಒಂದೊಂದು ಹೆಸರು. ಈಗ ಬ್ರಹ್ಮದೇವರಿಗೆ ಚತುರ್ಮುಖ ಬ್ರಹ್ಮದೇವರು ಅಂತಂತೀವಿ. ಹಿಂದೆ 99ನೇವರೆಗೆ ವಾಯುದೇವರು ಅಂತಂತೀವಿ. ಆಗ ಹಿಂದಿನವರಿಗೆ 98ನೇವರೆಗೆ ಏನ್ ಹೆಸರು, 97ನೇವರೆಗೆ ಏನ್ ಹೆಸರು, ಹೀಗೆ ಆ 100 ಜನ್ಮವರಿಗೆ ಒಂದೊಂದು ಹೆಸರಿದೆ. ಆ ಒಂದೊಂದು ಹೆಸರಿನಿಂದ ಚಾರುತರ ಮಂಗಳ. ಚಾರುತರ, ಚಾರು ಅಂದ್ರೆ ಸುಂದರ, ಚಾರುತರ ಅಂದ್ರೆ ಅತ್ಯಂತ ಸುಂದರವಾದ ಮಂಗಳವಾದ ಒಳ್ಳೆ ನಾಮಗಳಿಂದ ಕಲ್ಪಕಲ್ಪದಲ್ಲಿ ಪ್ರತಿ ಕಲ್ಪದಲ್ಲಿಯೂ ಕೂಡ ಅವರು ಒಂದೊಂದು ಹೆಸರಿನಿಂದ ಕರೆಸ್ತಾರೆ. ಸೂರಿಗಳು ಅಂದ್ರೆ ಪಂಡಿತರು ಜ್ಞಾನಿಗಳು ಸಂತುತಿಸಿ ವಂದಿಸೆ, ಆ ಹೆಸರುಗಳನ್ನು ತಿಳಿದುಕೊಂಡು ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದರೆ ಘೋರ ದುರಿತಗಳು ಅಳಿದು ಪೋಪವು. ಘೋರವಾದಂತಹ ದುರಿತಗಳು ಅಂದ್ರೆ ಪಾಪಗಳು ಅಳಿದು ಪೋಪವು, ನಾಶವಾಗಿ ಹೋಗ್ತವೆ. ಆ ರುಜುಗಳ ಆ 100 ಹೆಸರುಗಳನ್ನು ಭಕ್ತಿಯಿಂದ ಸ್ತೋತ್ರ ಮಾಡಿ ನಮಸ್ಕಾರ ಮಾಡಿದರೆ ಅನೇಕ ಘೋರ ಪಾಪಗಳೆಲ್ಲವೂ ಕೂಡ ನಾಶವಾಗ್ತವೆ. ಮಾರಮಣ ಸಂಪ್ರೀತನಾಗುವ ಸರ್ವಕಾಲದಲ್ಲಿ. ಮಾರಮಣ ಲಕ್ಷ್ಮೀರಮಣನಾದ ಭಗವಂತನು ಸರ್ವಕಾಲದಲ್ಲಿ ಸಂಪ್ರೀತನಾಗುವ. ವಾಯುದೇವರಿಗಿಂತಲೂ ಪ್ರೀತರಾದಂತಹ ವ್ಯಕ್ತಿಗಳು ಇನ್ನೊಬ್ಬರಿಲ್ಲ ಭಗವಂತನಿಗೆ. ಹೀಗಾಗಿ ಭಗವಂತನ ಪ್ರಿಯ ಇದ್ದಂಗೆ ವಾಯುದೇವರು. ಆ ವಾಯುದೇವರನ್ನು ಸ್ತೋತ್ರ ಮಾಡಿದಾಗ ಭಗವಂತನು ಕೂಡ ಸಂತುಷ್ಟನಾಗ್ತಾನೆ. ಹೀಗಾಗಿ ಆ ವಾಯುದೇವರ ಸ್ತೋತ್ರಗಳನ್ನು ಮುಂದಿನ ಪದ್ಯದಿಂದ ಆ 100 ಜನ್ಮಗಳಲ್ಲಿ ವಾಯುದೇವರಿಗೆ ಏನೇನು ಹೆಸರುಗಳವ ಅಂತ ನಮಗೆ ಪಟ್ಟಿ ಮಾಡಿ ಕೊಡ್ತಾರೆ. ಒಂದು ಒಳ್ಳೆ ನಮಗೆ ಉಪಕಾರ ಮಾಡಿ ಕೊಟ್ಟರು ಜಗನ್ನಾಥದಾಸರು. ಈ ವಾಮನ ಪುರಾಣದಲ್ಲಿ ಆ ವಾಯುದೇವರಿಗೆ ಇರುವಂತಹ 100 ಹೆಸರುಗಳನ್ನು
ಹೇಳಿದ್ದನ್ನು ಇಲ್ಲಿ ದಾಸರಾಯರು ನಮ್ಮ ಸಲುವಾಗಿ ಮಾಡಿ ಕೊಡ್ತಾರೆ. ಆ ವಿಷಯವನ್ನು ಹೇಳ್ತಾ ಇದ್ದಾರೆ ಮಾತು. ಆ 100 ಹೆಸರುಗಳನ್ನು ಯಾರಾದ್ರೆ ಭಕ್ತಿಯಿಂದ ಹೇಳ್ತಾರೋ ಅವರಿಗೆ ಪಾಪ ಪರಿಹಾರವಾಗ್ತದೆ, ಭಗವಂತ ಸಂಪ್ರೀತನಾಗ್ತಾನೆ ಅಂತ ಹೇಳ್ತಿದ್ದಾರೆ. ಬರ್ಕೊಳ್ರಿ. ಈ ರುಜುಗಳಲ್ಲಿ ಪ್ರತಿಯೊಬ್ಬರು ನೂರು ಕಲ್ಪದ ಸಾಧನ ಮಾಡಿ ಪ್ರತಿಕಲ್ಪದಲ್ಲಿ ಮನೋಹರವಾದ ಮಂಗಳ ನಾಮಗಳಿಂದ ಕರೆಯಲ್ಪಡುತ್ತಾರೆ. ಜ್ಞಾನಿಗಳು ಚೆನ್ನಾಗಿ ಸ್ತೋತ್ರ ಮಾಡಿ ವಂದಿಸಿದರೆ ಘೋರ ಪಾಪಗಳೆಲ್ಲ ನಾಶವಾಗುತ್ತವೆ. ಲಕ್ಷ್ಮೀಪತಿಯಾದ ಶ್ರೀಹರಿ ಎಲ್ಲ ಕಾಲದಲ್ಲೂ ವಿಶೇಷನಾಗಿ ಪ್ರೀತನಾಗುತ್ತಾನೆ. ಮುಂದಿನ ಪದ್ಯದಿಂದ ಒಂದು 7-8 ಪದ್ಯಗಳಲ್ಲಿ ವಾಯುದೇವರ 100 ಹೆಸರುಗಳು ಅಂದ್ರೆ ಆ 100 ಜನ್ಮಗಳಲ್ಲಿರುವಂತಹ 100 ಹೆಸರುಗಳನ್ನು ಹೇಳ್ತಾರೆ. ಒಮ್ಮೆ ಈ 7 ಪದ್ಯ ಲೈನ್ ಆಗಿ ಹೇಳಿಬಿಡ್ರಿ. ಒಮ್ಮೆ ಆ ವಾಯುದೇವರ 100 ಹೆಸರುಗಳನ್ನು ನಾವು ಪಾರಾಯಣ ಮಾಡಿದಂತೆ ಆಗ್ತದೆ. ನಿತ್ಯವೂ ಪಾರಾಯಣ ಮಾಡಿದ್ರು ಕೂಡ ಒಳ್ಳೆ ಪುಣ್ಯಕರ ಅಂತ ಹೇಳಿದ ಕಾರಣ ಒಮ್ಮೆ ಹೇಳ್ಬಿಡ್ರಿ. ಈ 22ನೇ ಈ ಪದ್ಯ ಈಗ ಹೇಳಿದ ಪದ್ಯ ಒಂದ್ಸಲ ಹೇಳ್ಬಿಡ್ರಿ. ಈ ರುಜುಗಳೊಳಗೊಬ್ಬ ಸಾಧನ 100 ಕಲ್ಪದಿ ಮಾಡಿ ಕರೆಸುವ ಅಂತರ ಮಂಗಳ ಸುನಾಮದಿ ಕಲ್ಪದಲ್ಲಿ ಸೂರಿಗಳು ಸಂತುತಿಸಿ ವಂದಿಸೆ ಘೋರ ದುರಿತಗಳಳಿದು ಪೋಪವು ರಮಣ ಸಂಪ್ರೀತನಾಗುವ ಸರ್ವಕಾಲದಲ್ಲಿ. ಎರಡು ಪದ್ಯಗಳನ್ನು ನಾನು ಹೇಳ್ತೇನೆ, ಹೇಳ್ಬಿಟ್ರು. ಪಾಹಿ ಕಲ್ಕಿಸುತೆ ಜದಾಸನೆ ಪಾಹಿ ಧರ್ಮ ಖಂಡನೆ
पाहि वर्चस्वी खषण नमो साधु महीपतये। पाहि सद्धर्मग्न धर्मज पाहि सम्पूर्ण शुचि वैकृत। पाहि अंजन सर्षप निखर्पट निश्रद्धाह्वा। ಒಂದೊಂದು ಹೆಸರನ್ನು ಹೇಳ್ತಾ ಪಾಹಿ ಪಾಹಿ ರಕ್ಷಣೆ ಮಾಡು ರಕ್ಷಣೆ ಮಾಡು ಅಂತ ಅವ್ರನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಾಹಿ ಸಂಧ್ಯಾ ಪವಿಜ್ಞಾನನೆ ಪಾಹಿ ಮಹಾವಿಜ್ಞಾನ ಕೀರ್ತನ. पाहि ಸಂಕೀರ್ಣಾಖ್ಯ ಕಥನ ಪಾಹಿ ಬುದ್ಧ ಜಯ. पाहि माहत्तर सुवीर्यने पाहि मां मेधावी जय जय. पाहि मां रन्तिं न मनु मां पाहि मां पाहि. पाहि मोद प्रमोद संतत पाहि आनंद संतुष्टने. पाहि मां चार्वंग चारु सुबाहु चारुपद. पाहि पाहि सुलोचनने मां पाहि सारस्वत सुवीरने. पाहि प्राज्ञने कपि अलंपट पाहि सर्वज्ञ. पाहि मां सर्वजितुमित्रने पाहि पापविनाशनने पाम्. पाहि धर्मविनेत शारद ओजसु तपस्वी. पाहि मां तेजस्वि नमो मां पाहि दानसुशील नमो माम्. पाहि यज्ञसुकर्त यज्वी यागवर्तकने. पाहि प्राणत्राण अमर्षि पाहि माम् उपदेष्टमारक. ಹೇಳ್ರಿ ಹೇಳ್ರಿ ಏನದಮ್ಮ. ಅದು ಎಷ್ಟ ಕಾರಕ ಅಂತದನ.
ಮಾರಕ ಮಾರಕ ಅಂತ. ಪಾಹಿ ಪ್ರಾಹಿ ಪ್ರಾಣತ್ರಾಣ ಅಮರ್ಷಿ ಪಾಹಿ ಮಾಂ ಉಪದೇಷ್ಟ ಮಾರಕ. ಪಾಹಿ ಕಾಲ ಕ್ರೀಡನ ಸುಕರ್ತಾ ಸುಕಾಲಗ್ನ. ಪಾಹಿ ಕಾಲ ಸುಸೂಚಕನೆ ಮಾಂ ಪಾಹಿ ಕಲಿ ಸಂಹರ್ತ ಕಲಿ ಮಾಂ. ಪಾಹಿ ಕಾಲ ಸ್ವಾಮರೇತ ಸದಾರತ ಸುಬಲನೆ. ಪಾಹಿ ಪಾಹಿ ಸಹೋ ಸದಾ ಕಪಿ ಪಾಹಿ ಗಮ್ಯ ಜ್ಞಾನ ದಶಕುಲ. ಮಾಂ ಶ್ರೋತವ್ಯ ನಮೋ ಸಂಕೀರ್ತಿತವ್ಯ ನಮೋ. ಸಂಕೀರ್ತಿತವ್ಯ ನಮೋ. ಪಾಹಿ ಮಾಂ ಮಂತವ್ಯ ಕವ್ಯನೆ ಪಾಹಿ ಮಾಂ ದ್ರಷ್ಟವ್ಯ ಸಖ್ಯನೆ. ಪಾಹಿ ಮಾಂ ಗಂತವ್ಯ ಕ್ರವ್ಯನೆ ಪಾಹಿ ಸ್ಮರ್ತವ್ಯ. ಪಾಹಿ ಸೇವ್ಯ ಸುಭವ್ಯ ನಮೋ ಮಾಂ ಪಾಹಿ ಸ್ವರ್ಗವ್ಯ ನಮೋ ಭವ್ಯನೆ. ಪಾಹಿ ಮಾಂ ಜ್ಞಾತವ್ಯ ನಮೋ ವಕ್ತವ್ಯ ಗವ್ಯ ನಮೋ. ಪಾಹಿ ಮಾಂ ಲಾತವ್ಯ ವಾಯುವೆ ಪಾಹಿ ಬ್ರಹ್ಮ ಬ್ರಾಹ್ಮಣ ಪ್ರಿಯ. ಪಾಹಿ ಪಾಹಿ ಸರಸ್ವತಿ ಪತಿ ಜಗದ ಗುರುವರ್ಯ. ನೂರ ಸುಳು ಅದು ಕೊನೆಗೆ ನೋಡ್ರಿ. ಪಾಹಿ ಮಾಂ ಲಾತವ್ಯ ವಾಯುವೆ ಪಾಹಿ ಬ್ರಹ್ಮ. ಬ್ರಹ್ಮ ಇದು 100ನೇದು. ಅದ್ರ ಹಿಂದ 90ನೇದು 99ನೇದು ವಾಯುವೆ. ಅದ್ರ ಹಿಂದ 98 ಲಾತವ್ಯ. ಹೀಗೆ ಅವರ ಹೆಸರುಗಳು ಈ ರೀತಿಯಾಗಿರ್ತಾವ. ಇಲ್ಲಿಗೆ 100 ಹೆಸರುಗಳು ಹೇಳಿ ಇದರ ಪಠಣದಿಂದ ಆಗುವಂತಹ ಫಲಶ್ರುತಿಯನ್ನು ಮುಂದೆ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ವಾಮನ ಪುರಾಣದಲ್ಲಿ ಪೇಳಿದ ಈ ಮಹಾತ್ಮರ ಪರಮ ಮಂಗಳ. ನಾಮಗಳ ಸಂಪ್ರೀತಿ ಪೂರ್ವಕ ನಿತ್ಯ ಸ್ಮರಿಸುವರ. ಶ್ರೀ ಮನೋರಮ ಅವರು ಬೇಡಿದ ಕಾಮಿತಾರ್ಥಗಳಿತ್ತು ತನ್ನ.
ಧಾಮದೊಳಗನು ದಿನದಲಿಟ್ಟಾನಂದ ಬಡಿಸುವನು. ಹಾಗಾಗಿ ವಾಮನ ಪುರಾಣದಲ್ಲಿ ಹೇಳಿದ ಈ ಮಹಾತ್ಮರ ಪರಮಮಂಗಳ ನಾಮಗಳ ಸಂಪ್ರೀತಿ ಪೂರ್ವಕ ನಿತ್ಯ ಸ್ಮರಿಸುವರ. ವಾಮನ ಪುರಾಣದಲ್ಲಿ ಹೇಳಿದಂತಹ ಈ ಮಹಾನುಭಾವರ ಪರಮಮಂಗಳವಾದ ಈ ಹೆಸರುಗಳನ್ನು ಸಂಪ್ರೀತಿ ಪೂರ್ವಕ ಒಳ್ಳೆ ಭಕ್ತಿಯಿಂದ ನಿತ್ಯ ಸ್ಮರಿಸುವವರಿಗೆ ಶ್ರೀ ಮನೋರಮ ಆ ಲಕ್ಷ್ಮೀಪತಿಯಾದ ಭಗವಂತನು ಅವರು ಬೇಡಿದ ಕಾಮಿತಾರ್ಥಗಳಿತ್ತು, ಅವರು ಕೇಳಿಕೊಂಡಂತಹ ಎಲ್ಲಾ ಇಷ್ಟಾರ್ಥಗಳನ್ನು ಕೊಟ್ಟು ತನ್ನ ತ್ರಿಧಾಮದೊಳಗೆ, ತನ್ನ ಮೂರು ಧಾಮಗಳು ಅನಂತಾಸನ, ವೈಕುಂಠ, ಶ್ವೇತದ್ವೀಪ, ಆ ತ್ರಿಧಾಮದೊಳಗೆ ಅನುದನ್ಯದಲ್ಲಿಟ್ಟು ಆನಂದ ಪಡಿಸುವನು. ಆ ಮೋಕ್ಷ ಕೊಟ್ಟು ನಿತ್ಯ ಆನಂದದಲ್ಲಿ ತಾನು ಮುಳುಗಿಸ್ತಾನೆ, ನಿತ್ಯಾನಂದವನ್ನು ಕೊಡ್ತಾನೆ, ಅಂದ್ರೆ ಮೋಕ್ಷವನ್ನೇ ಕೊಡ್ತಾನೆ. ಆ ಮೋಕ್ಷಕ್ಕೆ ಸಾಧನವಾದದ್ದು ಈ ವಾಯುದೇವರ ಈ ವಿಶಿಷ್ಟವಾದ ಅವರ ಮಹಾತ್ಮ್ಯ, ಅವರ ಮಹಿಮೆಗಳು ಇವೆಲ್ಲವೂ ಕೂಡ ಆ ಭಗವಂತನ ಅನುಗ್ರಹಕ್ಕೆ ಕಾರಣವಾಗ್ತವೆ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ಸಂಶಯ ಇದ್ರೆ ಕೇಳಬಹುದು. ಏಕಾದಶಿ ಬೇಡ, ಮತ್ತ ಮುಂದಿನ ವಾರ ಕೊಡೋಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ.